बेळगाव जिल्ह्यातील चिकोडी तालुक्यातील बेंबळवाडा येथील एका गंभीर घटनेमध्ये पतीच्या अनैतिक संबंधाची चौकशी केल्यामुळे पत्नी आणि तिच्या आईवर मारक हल्ला केला आहे। घटनेमध्ये राकेश होसमणी नावाचा पती पत्नी राजश्री हिच्यावर संतापून अनैतिक संबंध विचारल्याबद्दल हिंसक हल्ला केला। हल्ल्याचा व्हिडिओ सोशल मीडियावर व्हायरल झालाय। पत्नी राजश्री आणि तिच्या आईवर राकेश व त्याच्या कुटुंबियांनी दिवाळी सणाच्या बहाण्याने घरात आल्यावर भयानक हल्ला केला। राकेश आणि राजश्री यांच्यामध्ये अनैतिक संबंधाबाबत आधीही घरात वाद झाला होता। याबाबत राजश्री पोलीस स्टेशनमध्ये तक्रार करण्यासाठी गेली होती। वरिष्ठांच्या समवेत झालेल्या शांतता चर्चेनंतर काही प्रमाणात वाद कमी झाला होता, परंतु पुन्हा पतीच्या अनैतिक संबंधांची चौकशी केल्यावर राकेशने मारहाण केली। राजश्री गंभीर जखमी असून त्यांना गोकाक तालुका रुग्णालयात उपचारासाठी दाखल करण्यात आले। राकेशने आपल्या कुटुंबियांच्या पाठिंब्याने हा हल्ला केला आहे आणि दोन्ही जखमींना गोकाक तालुका रुग्णालयात उपचार सुरू आहेत। ही घटना चिकोडी पोलीस ठाण्याच्या हद्दीत घडली आहे। ನಮ್ಮ ಗಂಡನ ಅನೈತಿಕ ಸಂಬಂಧ ಇತ್ತು ಅದರಿಂದ ಅದನ್ನ ನಾ ಪ್ರಶ್ನೆ ಮಾಡಿದಕ್ಕೆ ನನಗೆ ಬಡಿದ ಹೊಡಿದ ಮಾಡ್ತಿದ್ರು ಮತ್ತೆ ನಾನು ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ಮಮ್ಮಿ ಮೇಲೆ ಹಲ್ಲೆ ಮಾಡಿದಾರೆ। ಯಾವಾಗ ನಿಮಗೆ ಇವತ್ತು ನೀವು ಹೋಗಿದ್ರಿ? ಇವತ್ತು ನಾವು ಬೆಳಗ್ಗೆ ಹೋಗಿದ್ದೀವಿ, ಇದು 9 ಗಂಟೆಗೆ ಹಲ್ಲೆ ಆಗಿದೆ। ನಿಮ್ಮ ಗಂಡನ ಮನೆ ಯಾವ್ರಿ? ನಮ್ಮ ಗಂಡನ ಮನೆ ಬಂಬಲ್ವಾಡ। ಏನ ಇವತ್ತು ಪೂಜೆ ವಿಷಯವಾಗಿ ನಿಮ್ಮನ್ನ ಕರೆಸಿದ್ರು? ಈಗ ಯಾರ್ಯಾರ ಮೇಲೆ ಹಲ್ಲೆ ಆಗೈತಿ? ಈಗ ನಂದು ನಮ್ಮ ಮಮ್ಮಿ ಮ್ಯಾಗ, ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೈತಿ। ಅವ್ರ ಎಲ್ಲರೂ ಬಡ್ದಿದಾರು ಮತ್ತೆ ಅವ್ರ ಇಬ್ಬರು ಮಂದಿ ಮೈದನ, ಒಬ್ಬ ಕಾಕ, ಇಬ್ಬರು ಮಂದಿ ಮೈದನ ಮತ್ತೆ ಮಾಮ ಮತ್ತೆ ನನ್ನ ಗಂಡ ರಾಕೇಶ್ ಹೊಸಮನಿ ಮತ್ತೆ ನಮ್ಮ ಅತ್ತಿ। ಒಟ್ಟು ಎಷ್ಟು ಜನ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? 4 ಜನ, 5-6 ಜನ ಕೂಡಿ ನಮ್ಗ ಹೊಡೆದಿದ್ದರು। ಏನ್ ತಲೆಗೆ ಪೆಟ್ಟಲ್ಲ? ತಲೆಗೆ ಪೆಟ್ಟ ಮತ್ತ ಆಮೇಲೆ ತಲೆಗೆ ಟೀಚ್ ಬಿದ್ದಿದಾವ, ಆಮೇಲೆ ಎಲ್ಲ ಗಲ್ಲ ಎಲ್ಲ ಚುರ್ಕೊಂಡಿದಾರಿ, ಆಮೇಲೆ ಬೆನ್ನು ಎಲ್ಲ ಸರ್ವೈಕಲ್ ಪೇನ್ ಆಗಿದೆ। ಈ ಹಿಂದೆ ಏನಾದ್ರು ನಿಮ್ಗ ನಿಮ್ಮ ಗಂಡಗ ಮನಸ್ತಾಪ ಏನಾದ್ರು ಇತ್ತು? ಒಂದು ಹುಡುಗಿ ಸಂಬಂಧ ಮನಸ್ತಾಪ ಇದೆ, ಮತ್ತೇನಾದ್ರಿಂದ ಮತ್ತೇನಿಲ್ಲ, ಅವ್ರಿಗೆ ಬೇರೆ ಜೊತೆ ಅಫೇರ್ ಐತೆ ಅಂತ ಮನಸ್ತಾಪ ಇತ್ತು। ನಿಮ್ ಗಂಡನನ್ನ ಅನೈತಿಕ ಸಂಬಂಧವನ್ನ ನೀವು ಪ್ರಶ್ನೆ ಮಾಡಿದಕ್ಕೆ ನಿಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ? ಅವಳದು ಚಿಕ್ಕೋಡಿದವಳು, ಮುಸ್ಲಿಂದವ ಹುಡುಗಿ। ಈಗ ಸದ್ಯ ನೀವು ಯಾವ ಹಾಸ್ಪಿಟಲ್? ನಾವು ಗೋಕಾಕದಲ್ಲಿ ಸರ್ಕಾರಿ ಹಾಸ್ಪಿಟಲ್। ಈಗ ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ಏನನ್ನ ಅಡ್ಮಿಟ್ ಮಾಡ್ತಾನೆ, ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ರು। ಈ ಪೊಲೀಸರ ಕಡೆಯಿಂದ ಏನಾದ್ರು ನಿಮ್ ಕರೆ? ನಮ್ದೇನು ಪೊಲೀಸರ ಕಡೆಯಿಂದ ಇನ್ನೂ ಏನ್ ಬಂದಿಲ್ಲ। ಈಗ ಮಹಿಳೆಯರ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಗಂಡ ಹೆಂಡತಿ ಮಧ್ಯ ಹಿಂಗ್ ಬಿರುಕು ಬಿಟ್ಟಾಗ ಬಹಳಷ್ಟು ಕಡೆಯಲ್ಲಿ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದಬ್ಬಾಳಿಕೆ, ದೌರ್ಜನ್ಯ ನಡೆಯುತ್ತೆ। ಇದಕ್ಕ ಅಂತ ಮಹಿಳಾ ಆಯೋಗ ಐತಿ। ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಅದಾರ। ಇದನ್ನ ಅವ್ರ ಗಮನಕ್ಕೆ ಏನಾದ್ರು ತರೋ ವ್ಯವಸ್ಥೆ ಮಾಡ್ತೀವಿ? ಮಾಡ್ತೀವಿ। ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನಗಿದ ಮಾರಣಾಂತಕ ಹಲ್ಲೆ ಆಗಿದ್ದರಿಂದ ಅವರು ನಮಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳ್ಕೊಡುತ್ತೇನೆ। ರಾಜಶ್ರೀ ರಾಕೇಶ್ ಹೊಸಮನಿ, ನಮ್ದು ಚಿಕ್ಕೋಡಿ। राजशेखर हिरेमठ, KMM मराठी, बेळगाव।